ಹಣೆ ಬರಹನ ಬದಲಾಯಿಸೋಕ್ಕಾಗಲ್ಲ, ಸ್ಥಿತಿಯನ್ನು ಬದಲಾಯಿಸೋಕ್ಕಾಗಲ್ಲ, ಯಾರೂ ಬದಲಾಯಿಸೋಕ್ಕಾಗಲ್ಲ. ನೀವು 100 ಗುರುಗಳ ಹತ್ರ ಹೋದ್ರೂ ಪಾದದಲ್ಲಿ ಬಿದ್ದರೂ ಕೂಡ ನಿಮ್ಮ ಕರ್ಮ ಚೇಂಜ್ ಆಗೋಲ್ಲ. ನೀವು ಹಾರ್ಡ್ ವರ್ಕ್ ಮಾಡದೇ ಹೋದರೂ ಕೂಡ ನಿಮ್ಮ ಜಾತಕದಲ್ಲಿ ನಿಮಗೆ ಈಸಿ ಮನಿ ಅಂತಿದ್ರೆ ಈಸಿ ಮನಿ ಬಂದೇ ಬರುತ್ತೆ, ದುಡ್ಡು ಬಂದೇ ಬರುತ್ತೆ. ಈಸಿ ಮನಿ ಇಲ್ಲ ಅಂದರೆ ನೀವು ಎಫರ್ಟ್ ಹಾಕಿದ್ರು ಕೂಡ ಎಲ್ಲ ಹಾಕಿದ್ರು ಕೂಡ ಕಂಪ್ಲೀಟ್ಲಿ ಝೀರೋ. ನಮ್ಮ ಹಿಂದೂ ಸನಾತನ ಧರ್ಮ ಇರತಕ್ಕಂಥದ್ದು ಕರ್ಮ ಆಧಾರಿತ. ಹೋದ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದೀನೋ ಅದೇ ನಿಮ್ಮ ಮೂಲ ಜಾತಕ. ಜ್ಯೋತಿಷ್ಯ ನಿಜ, ಜ್ಯೋತಿಷಿಗಳು ಸುಳ್ಳು ಹೇಳ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ಕೆಲಸ ಮಾಡಿ ಹಾರ್ಡ್ ವರ್ಕ್ ಮಾಡಿದೆ ನನಗೆ ದುಡ್ಡು ಬಂತು ಅಂತ ಹೇಳ್ತಾರೆ. ಇನ್ನೊಬ್ಬರು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದೆ ನನಗೇನೂ ಬಂದಿಲ್ಲ ಅಂತಾರೆ. ಕೆಲವರು ಹೇಳ್ತಾರೆ ಸರ್ ನನಗೇನು ಮಾಡಿಲ್ಲ ಸರ್ ನನಗೆ ಬಂತು. ಇದೆಲ್ಲ ಕರ್ಮ ಸೂಚ್ಯಾಂಕ, ಕರ್ಮಫಲವನ್ನು ನೋಡ್ತಕ್ಕಂಥ ಒಂದು ವಿಚಾರ ನಮ್ಮ ಕರ್ಮಫಲದ = ಅಸ್ಟ್ರಾಲಜಿನೇ. ಇರೋದನ್ನು ಉಳಿಸ್ಕೊಳ್ಳೋಕ್ಕಷ್ಟೇ ಪ್ರಾರ್ಥನೆ ಹೊರತು ಎನ್ಹ್ಯಾನ್ಸ್ ಆಗಿಬಿಡಲಿ ಅಂಥೇಳಿ ಮಾಡೋಕ್ಕಾಗಲ್ಲ. ಹಾಗಿದ್ದಿದ್ರೆ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಲಕ್ಷ್ಮಿಗೆ ಪೂಜೆ ಮಾಡೋರು ಒಂದು 10 ವರ್ಷ ಆದಮೇಲೆ ಅವರ ದೇವಸ್ಥಾನದ ಮುಂದೆ ಒಂದು BMW, ಒಂದು ಮರ್ಸಿಡೀಸೋ, ಒಂದು ರೇಂಜ್ ರೋವರೋ ನಿಲ್ಲಬೇಕಾಗಿತ್ತು. ಲಕ್ಷ್ಮಿ ಆಶೀರ್ವಾದ ಮಾಡ್ತಾ ಇದ್ರಲ್ಲ ಅಲ್ಲಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಗುರುಜಿ, ಬಹಳಷ್ಟು ಮಂದಿಗಿರುವಂತಹ ಪ್ರಶ್ನೆ, ನಾನು ಕೂಡ ಶ್ರೀಮಂತ ಆಗಬೇಕು. ಒಂದಷ್ಟು ಮಂದಿ ಶ್ರೀಮಂತರಾಗ್ತಾರೆ, ಆದರೆ ನನಗೆ ಆ ಯೋಗ ಯಾಕೆ ಬರಲ್ಲ? ಒಂದಷ್ಟು ಮಂದಿ ಸಾಮಾನ್ಯವಾಗಿರ್ತಾರೆ, ಒಂದೇ ಬಾರಿಗೆ ಶ್ರೀಮಂತರಾಗ್ಬಿಡ್ತಾರೆ. ಇನ್ನೊಂದಷ್ಟು ಮಂದಿ ಶ್ರೀಮಂತರಾಗ್ಬಿಡ್ತಾರೆ, ಒಂದೇ ಬಾರಿಗೆ ಡೌನ್ ಆಗಿಬಿಡ್ತಾರೆ. ಅಂದರೆ ಅವರ ಜಾತಕದಲ್ಲಿ ಏನಾದರೂ ಇರುತ್ತಾ ಅಥವಾ ಏನು ಅನ್ನುವಂಥದ್ದು? ನೋಡಿ, ಇದು ಒಂಥರ ತುಂಬ ಜನಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥ ಸಬ್ಜೆಕ್ಟು. ಯಾಕೆ ಅಂತ ಹೇಳ್ತೀನಿ. ಸಮಾಜದಲ್ಲಿ ಏನಾಗ್ಬಿಟ್ಟಿದೆ, ನೀವು ಯಾವ್ದಾದ್ರು ಒಂದು ಪೂಜೆ ಮಾಡಿ ನೀವು ಶ್ರೀಮಂತರಾಗ್ತೀರಾ, ಲಕ್ಷ್ಮೀ ಆರಾಧನೆ ಮಾಡಿ ಶ್ರೀಮಂತರಾಗ್ತೀರಾ, ಶ್ರೀಯಂತ್ರ ಸ್ಥಾಪನೆ ಮಾಡಿ ಶ್ರೀಮಂತರಾಗ್ತೀರಾ, ಇಂಥ ಉಂಗುರ ಹಾಕ್ಕೊಳ್ಳಿ ನಿಮಗೆ ಶ್ರೀಮಂತಿಗೆ ಬರುತ್ತೆ, ಅಥವಾ ಇಂಥದ್ದು ಮಾಡಿ ನಿಮಗೆ ಶ್ರೀಮಂತೆ ಬರುತ್ತೆ ಅಂತ ಸಾಕಷ್ಟು ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ. ಅದನ್ನು ತೊಗೊಂಡು ಮಾಡಿರ್ತಾರೆ ಕೆಲವರು. ಆದರೆ ಏನು ಹಂಗೆ ಇದೀವಿ, ವರ್ಕ್ ಆಗ್ತಾಯಿಲ್ಲ, ಇವೆಲ್ಲ ಸುಳ್ಳು ಬೋಗಸ್ ಅಂತ ಬರುತ್ತೆ. ಮೊದಲು ವೀಕ್ಷಕರಿಗೆ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಹಿಂದೂ ಸನಾತನ ಧರ್ಮ ಇರತಕ್ಕಂಥದ್ದು ಕರ್ಮ ಆಧಾರಿತ. ನಮ್ಮ ಆಧಾರ ನೋಡಬೇಕು. ಫೌಂಡೇಶನ್ ಕರ್ಮದ ಮೇಲೆ ನಿಂತಿದೆ. ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ, ಅಯ್ಯೋ ಹೋದ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ, ಅದು ನಿಜ. ಹೋದ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದೀನೋ ಅದೇ ನಿಮ್ಮ ಮೂಲ ಜಾತಕ. ನಿಮ್ಮ ಜಾತಕದಲ್ಲಿ ಗ್ರಹಗಳು ಚೆನ್ನಾಗಿರೋದಲ್ಲ, ಅದೆಲ್ಲರೂ ಹೇಳ್ತಾರೆ. ಆಚೆ ಕಡೆ ಇರ್ತಕ್ಕಂಥ ಎಲ್ಲ ಜ್ಯೋತಿಷ್ಯರುಗಳು ಅವರು ಇವರು ಎಲ್ಲ ಅಲ್ಪಜ್ಞಾನಿಗಳು ಹೇಳ್ತಾರೆ, ನಿಮ್ಗೆ ಅಲ್ಲಿ ಗುರು ಇದ್ದಾನೆ, ಇಲ್ಲಿ ಶುಕ್ರ ಇದ್ದಾನೆ, ಅದೆಲ್ಲ ರಾಂಗ್. ಟೈಮಿಗೆ ಕರೆಕ್ಟಾಗಿ ನಮಗೆ ದುಡ್ಡು ಬರ್ತಕ್ಕಂಥ ದಶಾ ಬಂದರೆ ಮಾತ್ರ ದುಡ್ಡು, ಇಲ್ಲ ಅಂದರೆ ಅದು ಜಾತಕದಲ್ಲಿ ತೋರಿಸುತ್ತೆ, ಕೊಡಲ್ಲ. ಅಂದರೆ ಒಂದು ಶೋಕೇಸಲ್ಲಿ ಎಲ್ಲ ಇಟ್ಟಿರುತ್ತೆ, ಅಲ್ಲಿ ಕಷ್ಟ ಇಟ್ಟಿರುತ್ತೆ, ಒಂದು ಕಡೆ ಬಂಗಾರ ಇಟ್ಟಿರುತ್ತೆ, ಒಂದು ಕಡೆ ಬರೀ ಪೇಪರ್ ಇಟ್ಟಿರುತ್ತೆ, ಒಂದು ಕಡೆ ಬರೀ ಊಟ ಇಟ್ಟಿರುತ್ತೆ, ಒಂದು ಕಡೆ ಖಾಲಿ ಇರುತ್ತೆ, ಇನ್ನೊಂದು ಕಡೆ ಮನೆ ಇರುತ್ತೆ. ಇವೆಲ್ಲ ಹೇಗೆ ಅಂತಂದರೆ, ಅವರ ಜೀವನದಲ್ಲಿ ಈ ದಶಾ ಓಪನ್ ಆಯಿತು ಅಂದರೆ ಅದು ಗೇಟ್ ಓಪನ್ ಆಯಿತು ಅಂತ ಅರ್ಥ. ಆ ದಶಾ ನೋಡ್ಬೇಕು ನಾವು. ಕೆಲವ್ರಿಗೆ ಅಲ್ಲಿ ಕೊಟ್ಟಿರೋದೆಲ್ಲ ಕಾಣಿಸುತ್ತೆ, ಅವರ ಲೈಫ್ ಟೈಮಲ್ಲಿ ಯಾವುದೂ ಓಪನ್ ಆಗಿರಲ್ಲ, ಬೇರೆ ಯಾವುದೋ ಓಪನ್ ಆಗಿರುತ್ತೆ. ಇದು ತಿಳ್ಕೊಳ್ಬೇಕು ಜನಗಳೆಲ್ಲ. ಜ್ಯೋತಿಷ್ಯ ನಿಜ, ಜ್ಯೋತಿಷಿಗಳು ಸುಳ್ಳು ಹೇಳ್ತಾ ಇರ್ತಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಕ್ಲಾಸಸ್ಸಲ್ಲಿ, ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್, ಬದಲಾಯಿಸೋಕ್ಕಾಗಲ್ಲ. ಸಾಮಾನ್ಯವಾಗಿ ನಾನು ಹೇಳಿರ್ತಕ್ಕಂಥ ಎಲ್ಲ ಶೋಕೇಸ್ ಇರುತ್ತೆ, ಅಂದರೆ ಗ್ಲಾಸ್ ಇರುತ್ತೆ. ಒಬ್ಬರಿಗೆ ಒಂದು 30 ವರ್ಷ ಆಗೋವರೆಗೂ ಓಪನ್ ಆಗ್ತಕ್ಕಂಥ ದಶಗಳೆಲ್ಲ ಖಾಲಿ, ಸಣ್ಣ ಪುಟ್ಟ ಊಟ, ಸಣ್ಣ ಕೆಲಸ ತೋರಿಸುತ್ತೆ. ಮುಂದೆ ಯಾವುದೋ ಒಂದು ದೊಡ್ಡ ಶೋಕೇಸ್ ತೋರಿಸ್ತಾ ಇರುತ್ತೆ, ಅದರಲ್ಲಿ ಸಿಕ್ಕಾಪಟ್ಟೆ ಬಂಗಾರ, ಕಾರು, ಬಂಗ್ಲೆ ಎಲ್ಲ ಅಲ್ಲಿ ತೋರಿಸ್ತಾ ಇರುತ್ತೆ. ಅದು ಬರೋವರೆಗೂ ಕಾಯಬೇಕು. ಅದು ಬಂದಿದ್ದ ತಕ್ಷಣ ದಿಢೀರ್ ಶ್ರೀಮಂತ. ಅದು ನೆಕ್ಸ್ಟ್ ಬಾಕ್ಸ್ಗಳು ಮುಂದೆ ನೋಡ್ಕೊಂಡು ಹೋಗ್ಬೇಕು ನಾವು, ಇದೇ ಥರ ಇರುತ್ತಾ ಅಥವಾ ಕಳ್ಕೊತೀವ ಅಂತ. 1-2 ಬಾಕ್ಸ್ ಕಾಣಿಸುತ್ತೆ, 3ನೇ ಬಾಕ್ಸಲ್ಲಿ ನೋಡ್ತೀವಿ, ಆ ದಶದಲ್ಲಿ ನೋಡ್ತೀವಿ, ಅವಾಗ ಅದು ನಮಗೆ ಏನು ಖಾಲಿ ತೋರಿಸ್ತಾ ಇದೆ, ಎಲ್ಲ ಕಳ್ಕೊಂಡ್ಬಿಡ್ತೀವಿ. ಕೆಲವರು ಜೀವನದಲ್ಲಿ ಎಲ್ಲ ಬಾಕ್ಸಸ್ಸು ಹುಟ್ಟಿನಿಂದ ಸಾವಿರಗೂ ನೋಡ್ಕೊಂಬಂದರೆ ಎಲ್ಲ ಸಾಧಾರಣ. ಸಣ್ಣ ಊಟ, ಸಣ್ಣ ಮನೆ,
ಸಣ್ಣ ಒಂದು ಆದಾಯ ಎಲ್ಲ ಚಿಕ್ಕದೇ ತೋರಿಸ್ತಾ ಇದೆ. ಈಗ ನಾವೊಂದು ಬ್ಯಾಂಕಲ್ಲಿ ಒಂದು ಲಾಕರ್ ಓಪನ್ ಮಾಡಿದ್ರೆ ಸ್ವಲ್ಪ ಹಣ ಕಾಣಿಸುತ್ತೆ, ಇನ್ನೊಂದು ಲಾಕರ್ ಓಪನ್ ಮಾಡಿದ್ರೆ ಫುಲ್ ತುಂಬಿರುತ್ತೆ, ಇನ್ನೊಂದು ಅರ್ಧ ಇರುತ್ತೆ, ಇನ್ನೊಂದು ಏನೂ ಇರಲ್ಲ. ಈ ರೀತಿ ನೋಡ್ಕೊಂಡು ಹೋಗ್ತಕ್ಕಂಥ ದಿವ್ಯ ದೃಷ್ಟಿನೇ ಜ್ಯೋತಿಷ್ಯ. ಆದರೂ ಗುರುಜಿ ಕೆಲವರು ಬಹಳ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ, ಆದರೂ ಅವರಿಗೆ ಆ ಒಂದು ಶ್ರೀಮಂತಿಕೆ ಆ ಒಂದು ಭಾಗ್ಯ ಸಿಗೋದಿಲ್ಲ. ಅಂದರೆ ಅದನ್ನು ನೋಡಿದಾಗ ಅದನ್ನು ಹೇಗೆ ಹೇಳ್ತೀರಾ ಅಂತ. ಶ್ರೀಮಂತರ ಮಕ್ಕಳು ಹಾರ್ಡ್ ವರ್ಕ್ ಮಾಡಲ್ಲ, ಅವ್ರಿಗೆ ಹೆಂಗೆ ಸಿಕ್ತು? ಹಾಂ ಕರೆಕ್ಟ್, ಅದು ಕೇಳ್ಬೋದು. ಎಕ್ಸಾಕ್ಟ್ಲಿ. ಹಾಂ, ನಾನು ಕ್ವಶನ್ ನಿಮ್ಮ ಪಬ್ಲಿಕ್ಕಿಗೆ ಕೇಳ್ತಾ ಇದ್ದೀನಿ. ಮಿನಿಸ್ಟರ್ ಮಕ್ಕಳು ಅವ್ನು ಯಾವ ಹಾರ್ಡ್ ವರ್ಕು ಮಾಡಿರಲ್ಲ, ಎಲ್ಲ ದೊಡ್ಡ ದೊಡ್ಡ ಕಾರ್ಗಳೆಲ್ಲ ತೊಗೊಂಡು ಈ ಡಾಲರ್ಸ್ ಕಾಲನಿ ಇರ್ಬೋದು, ಸದಾಶಿವನಗರ, ಜಯನಗರ ಇರ್ಬೋದು, ಶ್ರೀಮಂತರ ಮಕ್ಕಳು. ಅವ್ರ ಅಪ್ಪ ಹಾರ್ಡ್ ವರ್ಕ್ ಮಾಡಿರೋದು ಬಿಡಿ. ಈಗ ನೀವು ಹಾರ್ಡ್ ವರ್ಕ್ ಕೇಳೋ ಕ್ವಶನ್ಗೆ ನನಗಿದು ಯಾರು ಆನ್ಸರ್ ಮಾಡಬೇಕು ಪಬ್ಲಿಕ್ ಅವರು. ಶ್ರೀಮಂತರ ಮಕ್ಕಳು ಏನೋ ಹಾರ್ಡ್ ವರ್ಕ್ ಮಾಡಿಲ್ಲ, ಅವ್ರಿಗೆ ಹೆಂಗೆ ಬಂತು? ಹೌದು, ಹಾರ್ಡ್ ವರ್ಕ್ ಮಾಡಿದವರಿಗೆ ಸಿಗ್ತಾ ಇದೆ, ಆದರೆ ಹಾರ್ಡ್ ವರ್ಕ್ ಆಯ್ತಾ. ಎರಡನೇದು ಹೇಳ್ತೀನಿ, ತಾತ ಬಹಳ ಶ್ರೀಮಂತರು. ನಾನು ಚಿಕ್ಕವನು 25 ವರ್ಷ, ನಮ್ಮಪ್ಪ ಕುಡಿದು ಜೂಜಾಡಿ ಎಲ್ಲ ಹಾಳು ಮಾಡಿ ನನಗೆ ಕೈಯಲ್ಲಿ ಚಿಪ್ ಕೊಟ್ಟ. ಅದು ಹೇಗೆ? ಅದು ಒಂದು ಕಡೆ ಅದೇ ಮಗನಿಗೆ ಹಣ ಬಂತು, ಇನ್ನೊಂದು ಕಡೆ ಹೇಳ್ಕೊಳಕ್ಕೆ ನಾವು ದೊಡ್ಡ ಬಂಗಲೆಯಲ್ಲಿದ್ವಿ. ನಾವು ಹುಟ್ಟಿದ ಒಂದು ದೊಡ್ಡ ಬಂಗಲೆಯಲ್ಲಿ ನಮ್ಮ ಅಪ್ಪ ಎಲ್ಲ ಅದು ಅವ್ರಿಗೂ ಇವ್ರಿಗೆ ಎಲ್ಲ ದಾನ ಮಾಡಿ ಹಾಳು ಮಾಡಿದ್ರು, ನನಗೇನು ಸಿಕ್ಕಿಲ್ಲ. ಇನ್ನೊಬ್ರು ಹೇಳ್ತಾರೆ ಸಿಕ್ಕಾಪಟ್ಟೆ ಕೆಲಸ ಮಾಡಿ ಹಾರ್ಡ್ ವರ್ಕ್ ಮಾಡಿದೆ ನನಗೆ ದುಡ್ಡು ಬಂತು ಅಂತ ಹೇಳ್ತಾರೆ. ಇನ್ನೊಬ್ಬರು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದೆ ನನಗೇನು ಬಂದಿಲ್ಲ ಅಂತಾರೆ. ಕೆಲವರು ಹೇಳ್ತಾರೆ ಸರ್ ನಾನು ಏನೂ ಮಾಡಿಲ್ಲ ಸರ್, ಅದು ನನಗೆ ಬಂತು. ಇದೆಲ್ಲ ಕರ್ಮ ಸೂಚ್ಯಾಂಕ. ಆ ಕರ್ಮ ಸೂಚ್ಯಾಂಕನ ನಾವು ಜ್ಯೋತಿಷದಲ್ಲಿ ನೋಡ್ತೀವಿ. ಅದಕ್ಕೆ ಮೂಲ ಇರತಕ್ಕಂಥದ್ದು ಈ ಕೆಲವು ಮನೆಗಳು, 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ, ಈ 5 ಮನೆಗಳು ಓಪನ್ ಆಗಬೇಕದು ಆಯಾ ಟೈಮಲ್ಲಿ. ಎಲ್ಲರೂ ಒಂದೇ ಥರ ಆಗಲ್ಲ. ವಿಜಯ ಮಲ್ಯ ಜಾತಕನೂ ನಾವು ಹೇಳಿದ್ವಿ, 87ರಿಂದ 2003ವರೆಗೂ ಅವರ ಒಂದು ಶೋಕೇಸ್ ಓಪನ್ ಆದಾಗ ಫುಲ್ ಇತ್ತೆಲ್ಲ. ನೆಕ್ಸ್ಟು ನೋಡೋಕ್ಕೆ ಹೋದರೂ ಎಲ್ಲ ಲಾಕ್ ಆಗಿಬಿಟ್ಟಿತ್ತು. ನೀನು ಏನು ಮುಟ್ಟಕ್ಕೆ ಆಗಲ್ಲ, ನೋಡ್ಬೋದು ಅಷ್ಟೇ, ಲಾಕ್ ನೋಡ್ಕೊಂಡು ಇರಬೇಕಷ್ಟೆ. ನೆಕ್ಸ್ಟ್ ಇನ್ನೊಂದು ಬಂತು, ಬದಲಾವಣೆ ಆಯಿತು. ಪ್ರತಿಯೊಬ್ಬರ ಜೀವನವೂ ಹಾಗೆಯೇ ಹೋಗುತ್ತೆ. ಈಗ ನರೇಂದ್ರ ಮೋದಿಯವ್ರ ಜಾತಕ ನೋಡಿದ್ರೆ ಅವರು ಚಾಯ್ ಮಾರೋರು ಅಂತ ಹೇಳ್ತಾರೆ, ಫಸ್ಟ್ ಚಾಯ್ ಮಾರ್ತಾಯಿದ್ರು ಅಂತ ಹೇಳ್ತಾರೆ ಅಲ್ವಾ. ಆವಾಗ ಅವರ ಇರ್ತಕ್ಕಂಥ ಶೋಕೇಸ್ ಆ ಟೈಮಲ್ಲಿ ಆ ದಶ ಇರೋರಿಗೂ ನಾರ್ಮಲಾಗಿ ಟೀ ಮಾರ್ಕೊಂಡಿದ್ರು. ಹಾಗೇ ಒಂದು ಸ್ವಲ್ಪ ಬದಲಾವಣೆ ಆಯಿತು. ಮುಂದಿನ ದಶದಲ್ಲಿ CM ಆದರು ಗುಜರಾತಲ್ಲಿ. ಅದು ಎಷ್ಟೋ ವರ್ಷಗಳಲ್ಲಿದ್ದರು CM ಆಗಿ. ಹಾಗೆ ಭಾರತದ ನೆಕ್ಸ್ಟ್ ಇನ್ನೂ ದೊಡ್ಡದಾಗಿ ತೋರಿಸ್ತದು. ಹೀಗೆ ಒಬ್ಬ ಮನುಷ್ಯನ ಏರಿಳಿತವನ್ನು ಜಾತಕ ತೋರಿಸುತ್ತೆ. ಎಲ್ಲರೂ ಜ್ಯೋತಿಷ್ಯ ಕಲಿಬೇಕು. ಕಲಿತಾಗ ಹಣೆ ಬರಹನ ಬದಲಾಯಿಸೋಕ್ಕಾಗಲ್ಲ, ಸ್ಥಿತಿಯನ್ನು ಬದಲಾಯಿಸೋಕ್ಕಾಗಲ್ಲ, ಯಾರೂ ಬದಲಾಯಿಸೋಕ್ಕಾಗಲ್ಲ. ನೀವು 100 ಗುರುಗಳ ಹತ್ರ ಹೋದ್ರೂ ಪಾದದಲ್ಲಿ ಬಿದ್ದರೂ ಕೂಡ ನಿಮ್ಮ ಕರ್ಮ ಚೇಂಜ್ ಆಗಲ್ಲ. 100 ಪರಿಹಾರಗಳು ಮಾಡಿದ್ರೂ ಕೂಡ ನಿಮಗೆ ಹಣ ಬರಲ್ಲ ಅಂದರೆ ಬರೋದಿಲ್ಲ. ನೀವು ಪೂಜೆನೇ ಮಾಡ್ದಿಲ್ಲ ಅಥವಾ ಗುರುಗಳ ಮೇಲೆ ಭಕ್ತಿನೇ ಇಲ್ಲ ಅಂದರೆ, ನೀವು ಹಾರ್ಡ್ ವರ್ಕ್ ಮಾಡದೇ ಹೋದರೂ ಕೂಡ ನಿಮ್ಮ ಜಾತಕದಲ್ಲಿ ನಿಮಗೆ ಈಸಿ ಮನಿ ಅಂತಿದ್ರೆ ಈಸಿ ಮನಿ ಬಂದೇ ಬರುತ್ತೆ, ದುಡ್ಡು ಬಂದೇ ಬರುತ್ತೆ. ಈಸಿ ಮನಿ ಇಲ್ಲ ಅಂದರೆ ನೀವು ಎಫರ್ಟ್ ಹಾಕಿದ್ರು ಕೂಡ ಎಲ್ಲ ಹಾಕಿದ್ರು ಕೂಡ ಕಂಪ್ಲೀಟ್ಲಿ ಝೀರೋ. ಸೊ ಈ ಒಂದು ಗ್ರಹೋಂಕ ಕೇಲ್ ಅಂತ ನಾವೇನು ಕರಿತೀವಿ ಅದನ್ನು ತಿಳ್ಕೊಳ್ಬೇಕು ಅಂದರೆ 15 ಡೇಸಲ್ಲಿ ಗೊತ್ತಾಗುತ್ತೆ. ಫ್ರಮ್ ಝೀರೋ ಟು ಹೀರೋ ಆಫ್ ಅಸ್ಟ್ರಾಲಜಿ ಕಲಿಬೇಕು ಅಂತಂದರೆ ನಮ್ಮ 15 ದಿವಸ ಕ್ಲಾಸಲ್ಲಿ ಗೊತ್ತಾಗುತ್ತೆ. ಯಾಕೆ ಕೆಲವರು ಶ್ರೀಮಂತರಾಗ್ತಾರೆ, ಯಾಕೆ ಶ್ರೀಮಂತರಾಗಿರೋರು ಕೆಳಗೆ ಬೀಳ್ತಾರೆ, ಯಾಕೆ ಹಾರ್ಡ್ ವರ್ಕ್ ಮಾಡಿದ್ರು ಶ್ರೀಮಂತಿಕೆನೇ ಇಲ್ಲ, ನಂದು ಲೈಫೆಲ್ಲ ಏನೂ ಇಲ್ದಂಗೆ ಬಂತು. ಕೆಲವರು ಹೇಳ್ತಾರೆ ಎಲ್ಲ ಬಂತು ಕಳ್ಕೊಂಡೆ, ಕೆಲವರು ಹೇಳ್ತಾರೆ ನಾನು ಎಲ್ಲ ಅರ್ನ್ ಮಾಡ್ಕೊಂಡೇ ಬಂದು ಹಿಂಗೆ ಹೋಗ್ತದೆ ಗ್ರಾಫು. ಕೆಲವ್ರಿಗೆ ಏನೂ ಇಲ್ಲ, ಎಲ್ಲ ಕಳ್ಕೊಂಡು ಕೊನೆಗೆ ನಾನು ಇರಬಾರ್ದ ಜಾಗದಲ್ಲಿ ಇದ್ದೀನಿ. ಎಲ್ಲವೂ ಕೂಡ ಈ ಒಂದು ಕರ್ಮಫಲದಿಂದನೇ ಬಂದಿರತಕ್ಕಂಥದ್ದು. ಆ ಕರ್ಮಫಲವನ್ನು ನೋಡ್ತಕ್ಕಂಥ ಒಂದು ವಿಚಾರ ನಮ್ಮ ಕರ್ಮಫಲದ = ಅಸ್ಟ್ರಾಲಜಿನೇ ಅಲ್ಲಿ ಸಿಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಪೂಜೆ ಮಾಡೋದಾಗಲಿ, ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಮಾಡೋದಾಗಲಿ ಅದು ಭಕ್ತಿಯಿಂದ ಮಾಡೋಣ. ಇರೋದನ್ನು ಉಳಿಸ್ಕೊಳ್ಳೋಕ್ಕಷ್ಟೇ ಪ್ರಾರ್ಥನೆ ಹೊರತು ಎನ್ಹ್ಯಾನ್ಸ್ ಆಗಿಬಿಡಲಿ ಅಂಥೇಳಿ ಮಾಡೋಕ್ಕಾಗಲ್ಲ. ಹಾಗಿದ್ದಿದ್ರೆ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಲಕ್ಷ್ಮಿಗೆ ಪೂಜೆ ಮಾಡೋರು ಒಂದು 10 ವರ್ಷ ಆದಮೇಲೆ ಅವರ ದೇವಸ್ಥಾನದ ಮುಂದೆ ಒಂದು BMW, ಒಂದು ಮರ್ಸಿಡೀಸೋ, ಒಂದು ರೇಂಜ್ ರೋವರೋ ನಿಲ್ಲಬೇಕಾಗಿತ್ತು. ಲಕ್ಷ್ಮಿ ಆಶೀರ್ವಾದ ಮಾಡ್ತಾಯಿದ್ರಲ್ಲ ಅಲ್ಲಿ, ಅದಾಗಿಲ್ಲ. ಅವನ ಕರ್ಮ ಪೂಜೆ, ಅವನ ಕರ್ಮದಲ್ಲಿ ಪೂಜೆಯಲ್ಲಿ ಜಾಸ್ತಿ ದುಡ್ಡು ಕೊಡ್ತೀನಿ ಅಂದರೆ ಅವರ ದಶಾಭುಕ್ತಿಲಿ ತೋರಿಸ್ಕೊಂಡು ಹೋಗುತ್ತೆ. ಅದಿದ್ದರೆ ಆಗುತ್ತೆ, ಅದಿಲ್ಲ ಅಂದರೆ ಅಲ್ಲೇ ಅದೇ ತ್ರಿಶಂಕು ಸ್ಥಿತಿ. ಇಷ್ಟೇ.
ಹಾಗಾಗಿ ಗುರೂಜಿ ಹೇಳ್ತಾ ಇದ್ದಾರೆ, ನಿಮ್ಮ ಕರ್ಮಫಲ ಆಧಾರವಾಗಿ ನೀವು ಶ್ರೀಮಂತರಾಗ್ತೀರಾ ಅಥವಾ ಆ ಒಂದು ನಿಮ್ಮ ಸ್ಥಿತಿ ಇರುತ್ತೆ ಅನ್ನುವಂಥದ್ದನ್ನು. ಇದರ ಬಗ್ಗೆ ಇನ್ನಷ್ಟು ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಗುರೂಜಿ ಅವರ ಜ್ಯೋತಿಷ್ಯ ತರಗತಿಗಳು ಆರಂಭ ಆಗ್ತಾ ಇದೆ. ಕೇವಲ 15 ದಿನಗಳಲ್ಲಿ ಪ್ರತಿಯೊಂದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ನೀವು ಸಂಪೂರ್ಣವಾಗಿ ಅವರ ತರಗತಿಗಳಲ್ಲಿ ನೀವು ಪಡ್ಕೊಳ್ಬಹುದು. ಹಾಗಾಗಿ ನೀವು ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಅವರ ಕ್ಲಾಸಸ್ಗೆ ಜಾಯಿನ್ ಆಗಿ ಅಂತ ಕೇಳ್ತಾ, ಇಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೋಡೋದಕ್ಕೆ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನು ನೋಡ್ತಾ ಇರಿ. ನಮಸ್ಕಾರ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.